ಸಂಜೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಆ, ಕಾಯ್ತಾ ಇದ್ವಿ. ಆ, ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರದ ಎರಡನೇ ಅವಧಿಯ ಎರಡನೇ 3 ವರ್ಷ ನಮ್ಮ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿಸ್ಕೊಟ್ಟಿದ್ದಾರೆ. ಅದರ ಒಂದು ಫಲವಾಗಿ 4 ಗಂಟೆಗೆ ನಾಡಿದ್ದು ಬುಧವಾರ ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಿದ್ದಾರೆ. ಇದು ನಮಗೆಲ್ಲ ಅತ್ಯಂತ ಖುಷಿ ತರುವಂತಹ ವಿಷಯ. ಜೊತೆಗೆ ಪಕ್ಷದ ದೃಷ್ಟಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದವರು, ಕೆಪಿಸಿಸಿ ಅಧ್ಯಕ್ಷರಾದವರು ಇವತ್ತು ಮುಖ್ಯಮಂತ್ರಿಗಳಾಗ್ತಿರೋದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯ. ಹಾಗಾಗಿ ನಮಗೆಲ್ಲ ಒಂದು ಅತ್ಯಂತ ಸಂತೋಷವಾದಂತಹ ಒಂದು ದಿನ ಅಂತ ಅನ್ಸುತ್ತೆ. ಹೌದು, ನಾವು ಕೇಳಕ್ಕೆ ಹೋಗ್ತಾ ಇದ್ವಿ. ನಾವು ಮನವಿಯನ್ನ ಮಾಡಿದ್ವಿ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕರಾದಂತಹ ವೇಣುಗೋಪಾಲ್ ಸರ್ ಅವ್ರಿಗೆ, ಸುರ್ಜೇವಾಲಾ ಸರ್ ಅವ್ರಿಗೆ ಮನವಿಯನ್ನ ಮಾಡಿದ್ದೀವಿ. ಸಕಾರಾತ್ಮಕವಾಗಿ ನಮ್ಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಇವತ್ತು ಅವರು ತಗೊಬೇಕಾದ್ರೆ ಒಂದು ಮಾತನ್ನ ಕೊಟ್ಟು ತಗೊಂಡಿದ್ದಾರೆ ಅಂತ ನನಗೆ ಶಿವಲಿಂಗಣ್ಣ ಅವ್ರು ಹೇಳಿದ್ರು. ನಮಗೆ ಒಂದು ಭರವಸೆ ಇದೆ, ನಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮ ಜಿಲ್ಲೆನ ಕನ್ಸಿಡರ್ ಮಾಡ್ತೀವಿ, ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಅವರೊಬ್ಬರೇ ಇರೋದು. ಹಾಗಾಗಿ ಈ ಬಾರಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ. ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು, ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು ನಮ್ಗೆ ಒಳ್ಳೇದಾಗ್ತದೆ. ಆ ಪಕ್ಷದ ಕಾರ್ಯಕರ್ತರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ. ನೀವು ಹೈಕಮಾಂಡ್ ಮನವಿ ಮಾಡಕ್ಕೆ ಹೋಗ್ತಿದ್ದು, ನಂದು ಬೇರೆ ಕಾರ್ಯಕ್ರಮ ಇತ್ತು, ಹಾಗಾಗಿ ಹೋಗ್ತಿದ್ವಿ. ನಮ್ಮ ಅವರು ಶಿವಲಿಂಗನ್ ಅವರಿಗೆ ಬರ್ತಾರೆ, ಅವರು ಇನ್ನೊಂದು 10-15 ನಿಮಿಷದಲ್ಲಿ ಬರ್ತಾರೆ. ಹೋಗಿ ಮನವಿಯನ್ನ ಮಾಡ್ತೀವಿ. ಜೊತೆಲೆ ಹೋಗ್ತಾ ಇದ್ದೀವಿ. ಹೌದೌದೌದು, ನಾನು ಒಂದೇ ಫ್ಲೈಟ್ ಹೋಗ್ತೀವಿ. ಆಗ್ಲಿ, ನೀವೆಲ್ಲ